ಸಿದ್ದರಾಮಯ್ಯ ಎಲ್ಲ ಕಡೆಯೂ ಸೇಫ್ ಇದ್ದಾರೆ. ಆದರೆ ರಾಜಕೀಯ ಏನು ಗೊತ್ತಾ, ಇಲ್ಲಿ ಸಿದ್ದರಾಮಯ್ಯನವರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಆ ಕಟಕಟೆಯಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ನೀವು ಒಮ್ಮೆ ರಾಜೀನಾಮೆ ಕೊಡಬೇಕು. ನಾಳೆ ನಿಮ್ಮನ್ನು ಟೀಕೆ ಮಾಡಬೇಕು ರಾಜಕೀಯವಾಗಿ. ನೋಡ್ರಿ, ನಿಮ್ಮ ವಿರುದ್ಧ ಆರೋಪ ಬಂತು, ನೀವು ಕೂಡ ಕೋರ್ಟ್ ಮುಂದೆ ನಿಂತಿರಲ್ಲ ಕೈ ಕಟ್ಟಿ. ಇದು ರಾಜಕೀಯ. ಸಿದ್ದರಾಮಯ್ಯನಿಗೆ ತೊಂದರೆ ಆಗ್ತಾ ಇರೋದು ಕೂಡ ಅದೇ. ಅಸಲಿಗೆ ಮುಡಾ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ಲ. ಅರೆ, ಹೆಂಗು ನಡೆದಿಲ್ಲ ಸ್ವಾಮಿ. ಮುಡಾನೇ ಹೇಳಿದೆ, ಮುಡಾ ಬೈಲಾದಲ್ಲಿದೆ. BSY ಕೇಸ್ನಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿತ್ತು. ಆಮೇಲೆ ಆಲ್ರೆಡಿ ಲೋಕಾಯುಕ್ತ ತನಿಖೆ ಮಾಡಿಸಿ ವರದಿ ಕೊಟ್ಟಿತ್ತು. ಅದರಲ್ಲಿ ಚೆಕ್ ರೂಪದಲ್ಲಿ ಹಣ ಪಡೆದ ಆರೋಪ ಇತ್ತು. ಆದರೆ ಸಿದ್ದರಾಮಯ್ಯ ವಿರುದ್ಧ ಗುರುತರ ಆರೋಪಗಳೇ ಇಲ್ಲ. ಸಿದ್ದರಾಮಯ್ಯ ಪತ್ನಿ ಸೈಟ್ ಪಡೆದಿದ್ದು ಬಿಜೆಪಿ ಅಧಿಕಾರಾವಧಿಯಲ್ಲಿ. ಹೀಗಾಗಿ ಸ್ವಜನ ಪಕ್ಷಪಾತದ ಆರೋಪ ಉಪಯೋಗಕ್ಕೆ ಬರಲ್ಲ. ಆಗೇನಾದ್ರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಕಥೆನೇ ಬೇರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಕಡೆಯೂ ಸೇಫ್ ಇದ್ದಾರೆ. ಆದರೆ ರಾಜಕೀಯ ಏನು ಗೊತ್ತಾ, ಇಲ್ಲಿ ಸಿದ್ದರಾಮಯ್ಯನವರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಆ ಕಟಕಟೆಯಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ನೀವು ಒಮ್ಮೆ ರಾಜೀನಾಮೆ ಕೊಡಬೇಕು.